ನಾವೆಲ್ಲ ಪ್ರಾಂಜಲ ಭಕ್ತಿ ಮಾಡಿಕೊಂಡು ನಮ್ಮ ಪ್ರಾರ್ಥನೆ ಏನೆಂದರೆ 2023ರ ಚುನಾವಣೆಯಲ್ಲಿ ರಾಜೇಗೌಡರಿಗೆ ದೇವರು ಮತ್ತು ಜನರ ಆಶೀರ್ವಾದದಿಂದ ಗೆಲುವಾಗಿತ್ತು. ಆ ಗೆದ್ದಿರ್ತಕ್ಕಂಥ ನಂತರ ಮರುಮತ ಎಣಿಕೆಗೆ ಹೈಕೋರ್ಟ್ನ ಆದೇಶದಂತೆ ಮರುಮತ ಎಣಿಕೆಗೆ ಹೋದಾಗ ಅಲ್ಲಿ ರಾಜೇಗೌಡರ ಪಾಲಿಗೆ ಯಾವುದು ಸಿಂಧುವಾಗಿತ್ತು ಆ ಮತಗಳನ್ನೆಲ್ಲರೂ ಸಹಿತ ಅಸಿಂಧು ಮಾಡತಕ್ಕಂಥ ಪ್ರಯತ್ನ ನಡೆದಿತ್ತು. ಅದೊಂದು ಕುಕೃತ್ಯ ಅಂತ ನಮ್ಮೆಲ್ಲರಿಗೂ ಮನಸ್ಸಿಗೂ ಅನಿಸಿದೆ ಮತ್ತು ನಾವೆಲ್ಲರೂ ಅದನ್ನ ಖುದ್ದಾಗಿ ಗಮನಿಸಿದ್ವಿ. ಏನು ಯಾವ್ದು ಸತ್ಯ ಅನ್ನೋದನ್ನು ನಾವು ಗಮನಿಸಿದ್ವಿ. 2023ರಲ್ಲೂ ಗಮನಿಸಿದ್ವಿ, ಮೊನ್ನೆನೂ ಗಮನಿಸಿದ್ವಿ. ಅದರಿಂದ ಯಾರು ರಾಜೇಗೌಡರಿಗೆ ಸಿಂಧುವಾಗಿರ್ತಕ್ಕಂಥ ಮತಗಳನ್ನು ಅಸಿಂಧು ಮಾಡಲಿಕ್ಕೆ ಸಂಚಲನ ರೂಪಿಸಿದ್ದಾರೋ ಆ ಕೆಲಸಗಳಲ್ಲಿ ಯಾರು ಅಪಕೃತ್ಯಗಳಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ದೇವಿ ತಕ್ಕವಾದಂಥ ಶಿಕ್ಷೆಯನ್ನು ಕೊಡಿಸ್ಬೇಕು ಮತ್ತು ಇನ್ನೆಲ್ಲೂ ಸಹಿತ ಇಂಥ ಘೋರ ಅನ್ಯಾಯಗಳು, ತಪ್ಪುಗಳು, ಅಪರಾಧಗಳು ಮಾಡಬಾರ್ದು. ಮತ್ತು ಇನ್ನೂ ಒಂದು ಗಂಭೀರವಾದಂಥ ವಿಶೇಷ ಏನು ಅಂತಂದರೆ, ಯಾರು ತಪ್ಪು ಮಾಡಿದ ವ್ಯಕ್ತಿಯೇ ಮತ್ತೆ ಆ ತಪ್ಪನ್ನು ನಾವೇನೋ ಮಾಡಿಟ್ಟಿದ್ರು ಅನ್ನೋ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿದ್ದಾರೆ. ದೇವಿ ಎಲ್ಲ ಜನರಿಗೂ ಸಹಿತ ಅದು ಸತ್ಯ ಗೊತ್ತಾಗುವ ರೀತಿಯಲ್ಲಿ ಈ ರೀತಿ ನಮ್ಮನ್ನು ತರಿಸಬೇಕು ಮತ್ತು ಯಾರು ಘನಘೋರವಾದಂಥ ಅನ್ಯಾಯವನ್ನು ಮಾಡಿದ್ದಾರೆ, ತಪ್ಪನ್ನು ಮಾಡಿದ್ದಾರೆ, ಅವರಿಗೆ ದೇವರು ತಕ್ಕದಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಇದೇ ರೀತಿಯಾಗಿ ಪಂಚಲಿಂಗೇಶ್ವರ ಮತ್ತು ತಾಯಿ ದೇವಿಯ ದುರ್ಗೆಯ ಒಪ್ಪಿಗೆಯನ್ನು ಪಡೆದು ನಾವು ಗಬ್ಬಾನೆ ಭೂತರಾಯನಲ್ಲೂ ಸಹಿತ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆಗಳು ಎಲ್ಲವೂ ಚೆನ್ನಾಗಲಿ. ರಾಜೇಗೌಡರು ಅವರಿಗೆ ಇನ್ನಷ್ಟು ಜನಪರವಾದಂಥ ಕೆಲಸ, ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಒದಗಿಸ್ಕೊಡ್ಲಿ ಅಂತ ಹೇಳಿ